ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು ನೀರಿನ ಅಂದರೆ 10ನೇ ತರಗತಿಯ ವಿಜ್ಞಾನ ವಿಷಯದ ಚಿತ್ರಗಳ ಮೇಲೆ ಕೇಳ್ತಕ್ಕಂಥ ಪ್ರಶ್ನೋತ್ತರಗಳ ಬಗ್ಗೆ ಗಮನವನ್ನು ಹರಿಸೋಣ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲದಾಗಿ ನೀರಿನ ವಿದ್ಯುತ್ ವಿಭಜನೆ. ಇಲ್ಲಿ ಆಕ್ಸಿಜನ್, ಹೈಡ್ರೋಜನ್, ಗ್ರಾಫೈಟ್ ದಂಡ, ಆ್ಯನೋಡ್ ಮತ್ತು ಕ್ಯಾಥೋಡ್ ಅಂತ ಇದೆ. ಸೊ ಭಾಗಗಳನ್ನು ನೋಡ್ತಾ ಇದ್ದಾರೆ ನೀವು. ಆಕ್ಸಿಜನ್ ಓಕೆ ಆ್ಯನೋಡ್ ಕಡೆ ಬಿಡುಗಡೆ ಆದರೆ ಹೈಡ್ರೋಜನ್ ಕ್ಯಾಥೋಡ್ ಕಡೆ ಬಿಡುಗಡೆ ಆಗ್ತದೆ. ಓಕೆ, ಆಮೇಲೆ ಆಕ್ಸಿಜನ್ಗಿಂತ ಹೈಡ್ರೋಜನ್ ಪ್ರಮಾಣ ಏನು ಅನಿಲ ಹೆಚ್ಚಿದೆಯಲ್ಲ ಅಂತ ಯಾಕೆ ಅಂತ ಕೇಳ್ತಾನೆ. ಸೊ ಯಾಕಪ್ಪ ಅಂದರೆ ನೀರಿನಲ್ಲಿ ಹೈಡ್ರೋಜನ್ ಪ್ರಮಾಣಗಳು 2 ಇರ್ತವೆ. ಹಾಗಾಗಿ ಒಂದು ಪ್ರಮಾಣದಲ್ಲಿರ್ತಕ್ಕಂಥ ಅನಿಲದ ಪ್ರಮಾಣವು ಇನ್ನೊಂದು ಪ್ರಮಾಣದ ಅನಿಲಕ್ಕಿಂತ 2 ಪಟ್ಟು ಹೆಚ್ಚಾಗಿರ್ತದೆ. ಏಕೆ ಅಂತ ಕೇಳ್ತಾನೆ. ಹಾಗಾಗಿ ನೀವು ಆನ್ಸರ್ನ ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಏನಂತ ಕೇಳ್ತಾನೆ, ಗ್ರಾಫೈಟ್ ದಂಡವನ್ನು ಯಾಕೆ ಬಳಸ್ತಾರೆ ಅಂತ ಕೇಳ್ತಾನೆ. ಗ್ರಾಫೈಟ್ ದಂಡವನ್ನು ಬಳಸಲಿಕ್ಕೆ ಕಾರಣ ಏನಪ್ಪ ಅಂದರೆ, ಸೊ ಇದು ಗ್ರಾಫೈಟ್ ಏನು ಮಾಡ್ತದೆ, ಅಲೋಹವಾಗಿದ್ದರೂ ಕೂಡ ವಿದ್ಯುತ್ತನ್ನು ಹರಿಯ ಬಿಡ್ತಕ್ಕಂಥ ಗುಣವನ್ನು ಹೊಂದಿರ್ತದೆ. ಓಕೆನಾ, ಹಾಗಾಗಿ ಗ್ರಾಫೈಟ್ ದಂಡವನ್ನು ಬಳಸ್ತೇವೆ. ಇನ್ನು ಮುಂದಿನದಾಗಿ ಸಾರಿಕ್ ಸಲ್ಫೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳು ವರ್ತನೆ ಚಿತ್ರ. ಸೊ ಇಲ್ಲಿ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಓಕೆ ಯಾವ ಶಬ್ದದೊಂದಿಗೆ ಉಂಟಾಗ್ತದಪ್ಪ ಅಂದರೆ ಪಾಪ್ ಎನ್ನುವ ಶಬ್ದದಿಂದ ಏನಾಗ್ತದೆ, ಉರಿತದ ಅಂತ ಹೇಳ್ತಾ ನಾವು. ಸೊ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ನೋಡ್ತಾ ಹೋಗಿ. ನಾಳೆ ಬರ್ತಕ್ಕಂಥ ಇವು ಇಂದು ಬರ್ತಕ್ಕಂಥ ಎಕ್ಸಾಮ್ನಲ್ಲಿ ನಿಮ್ಮ ಡೈಗ್ರಾಮ್ ಆಗಿರ್ತದೆ ಇದು. ಇನ್ನು ನೀರಿನಲ್ಲಿ ಆಮ್ಲೀಯ ದ್ರಾವಣದ ವಿದ್ಯುತ್ತನ್ನು ಪ್ರವಹಿಸುತ್ತಿರುವುದು, ಇದನ್ನು ಚಿತ್ರ ಕೊಡಬಹುದು. ಚಿತ್ರ ಕೊಟ್ಟು ಅವನೇ ಏನು ಮಾಡ್ಬೋದು, ಅದ್ರ ಮೇಲೆ ಕ್ವಶನನ್ನು ಕೇಳಬಹುದು. ವಿದ್ಯುತ್ ಬಲ್ಬ್ ಹತ್ತದ ಯಾಕಪ್ಪ ಅಂತ ಕೇಳಿದ್ರೆ HCl ದ್ರಾವಣದ ಮೂಲಕ H+ ಅಯಾನ್ಗಳು ಬಿಡುಗಡೆ ಆಗೋದ್ರಿಂದ ಕರೆಂಟ್ ಪಾಸ್ ಆಗ್ತದೆ. ಸೊ ಹಾಗಾಗಿ ವಿದ್ಯುತ್ ಬಲ್ಬ್ ಏನಾಗ್ತದೆ, ಉರಿತದ. ಇನ್ನು ಮುಂದಿನ ಪ್ರಶ್ನೆ ಅಥವಾ ಮುಂದಿನ ಚಿತ್ರ, ಲೋಹದ ಮೇಲೆ ಹಬೆಯ ವರ್ತನೆ. ಹೌದಾ, ಹಬೆಯೊಂದಿಗೆ ವರ್ತಿಸ್ತಕ್ಕಂಥ ಲೋಹಗಳು ಯಾವ್ಯಾವ ಅಂತಲೂ ಕೇಳ್ಬೋದು. ಆಮೇಲೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಕ್ಕಂಥದ್ದು, ಇದು ಯಾವ ಶಬ್ದದೊಂದಿಗೆ ಬಿಡುಗಡೆ ಆಗ್ತದೆ ಅಂತ ಅದನ್ನು ಕೇಳ್ಬೋದು. ಅಥವಾ ನೀವು ಏನಂತ ಕೇಳ್ಬೋದು, ಗಾಜಿನ ನೂಲನ್ನು ಯಾಕೆ ಬಳಸಿದ್ರಿ ಅಂತ ಕೇಳ್ಬೋದು. ಓಕೆ, ಸೊ ಇಂಪಾರ್ಟೆಂಟ್ ಆಗಿರ್ತದೆ ಇದು. ಎನ್ಯುವಲ್ ಎಕ್ಸಾಮ್ನಲ್ಲಿ ಸಾಕಷ್ಟು ಬಾರಿ ಬಂದಂಥ ಪ್ರಶ್ನೆ ಆಗಿರ್ತದೆ. ಸೊ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ನೀವು. ಇನ್ನು ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುವುದು, ಇದು ಕೂಡ ಸೇಮು. ಆಗಲೇ ನಾವು ಹೇಳಿದ್ವಲ್ಲ, ದ್ರಾವಣದ ಮೂಲಕ ಕರೆಂಟ್ ಪಾಸ್ ಆಕೈತೆ ಅಂತ. ಸೊ ಅದರ ಮೇಲೆ ಕಾನ್ಸೆಪ್ಟ್ ನಮ್ಮ ಮೇಲೆ ಒಂದು ಚಿತ್ರ ಇದು. ಸೊ ನೀವು ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಈ ಚಿತ್ರವನ್ನು ಈ ಸಲ ಎಕ್ಸಾಮ್ನಿಂದ ತೆಗೆದಾನೆ. ಸೊ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಮುಂದಿನ ಚಿತ್ರ, ಇದು ಇಂಪಾರ್ಟೆಂಟ್ ಆಗಿರ್ತದೆ. ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ. ಸೊ ಇಲ್ಲಿ ಕಶ್ಮಲಗಳು ಅಥವಾ ಧನಾಗ್ರ ಮಡ್ಡಿ ಎಂದರೆ ಏನು ಅಂತ ಕೇಳ್ತಾನೆ. ಇನ್ನು ಅಶುದ್ಧ ತಾಮ್ರ ಎಲ್ಲಿ ಬಿಡುಗಡೆ ಆಗ್ತದೆ, ಶುದ್ಧ ತಾಮ್ರ ಎಲ್ಲಿ ಬಿಡುಗಡೆ ಆಗ್ತದೆ, ಆಮೇಲೆ ಯಾವ ದ್ರಾವಣವನ್ನು ಬಳಸಿರ್ತೀರಿ ಅಂತ ಕೇಳ್ತಾನೆ. ಸೊ ಇಲ್ಲಿ ತಾಮ್ರ ಸಲ್ಫೇಟ್ ದ್ರಾವಣವನ್ನು ಬಳಸಿರ್ತೇವೆ. ಆ್ಯನೋಡ್ನಲ್ಲಿ ಅಶುದ್ಧ ತಾಮ್ರ ಬಿಡುಗಡೆ ಆದರೆ ಕ್ಯಾಥೋಡ್ನಲ್ಲಿ ಏನಾಗ್ತದೆ, ಶುದ್ಧ ತಾಮ್ರ ಬಿಡುಗಡೆ ಆಗಿರ್ತದೆ. ಇನ್ನು ಮುಂದಿನ ಚಿತ್ರ, ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ. ಇಲ್ಲಿ ಪತ್ರರಂಧ್ರದ ಕಾರ್ಯಗಳನ್ನು ಕೇಳ್ತಾನೆ. ಅನಿಲಗಳ ವಿನಿಮಯಕ್ಕೆ ಅಧಿಕ ಪ್ರಮಾಣದಲ್ಲಿ ಅನಿಲಗಳ ವಿನಿಮಯ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ. ಇನ್ನು ಕಾವಲು ಜೀವಕೋಶಗಳು ಏನು ಮಾಡ್ತಪ್ಪ ಅಂದರೆ ಪತ್ರರಂಧ್ರ ತೆರೆಯುವಿಕೆ ಮತ್ತು ಮುಚ್ಚುವಿಕೆಗೆ ಸಹಾಯಕವಾಗಿರ್ತದೆ ಅಂತ ಹೇಳ್ಬೋದು ನಾವು. ಓಕೆ, ಇನ್ನು ಕ್ಲೋರೋಪ್ಲಾಸ್ಟ್ ಅಂದ್ರೆ ಪತ್ರ ಇರ್ತು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸಹಾಯವನ್ನು ಮಾಡ್ತದಂತ ನಾವೆಲ್ಲರೂ ತಿಳ್ಕೊಂಡಿರ್ತೇವೆ. ಇನ್ನು ಮಾನವನ ಜೀರ್ಣಾಂಗ ವ್ಯೂಹ, ಬಾಯಿ, ಅನ್ನನಾಳ, ಗಠರ, ಕ್ಷಮೆ ಇರಲಿ ತಪ್ಪಾಯಿತು, ಜಠರ, ಯಕೃತ್ತು, ಸಣ್ಣ ಕರಳು, ದೊಡ್ಡ ಕರಳು, ಮೆದಜೀರಕಾಂಗ ಮತ್ತು ಗುದದ್ವಾರ. ಅಂದರೆ ಮಕ್ಕಳಿಗೆ ಕಾಮಿಡಿ ಮಾಡ್ತಾ ಹೇಳ್ತಾ ಇರ್ತೀವಲ್ಲ ಕೆಲವೊಮ್ಮೆ, ಸೊ ಆವಾಗ ಹಾಗೆ ಬಂದ್ಬಿಡ್ತದೆ. ಕ್ಷಮೆ ಇರಲಿ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಶಿಕ್ಷಕರಿಗೆ ಕ್ಷಮೆಯನ್ನು ಕೇಳುತ್ತಾ. ಸೊ ಇಲ್ಲಿ ಬಾಯಿಯಲ್ಲಿರ್ತಕ್ಕಂಥ ಲಾಲಾರಸ ಗ್ರಂಥಿಯಿಂದ ಲಾಲಾರಸ ಏನಾಗ್ತದೆ, ಗ್ರಂಥಿಯಿಂದ ಬಿಡುಗಡೆ ಆಗ್ತದೆ. ಓಕೆ, ಅದರಲ್ಲಿ ಅಮೈಲೇಸ್ ಏನೋ ಕಿಣ್ವ ಇರ್ತದೆ. ಸೊ ಈ ಅಮೈಲೇಸ್ ಕಿಣ್ವ ಏನು ಮಾಡ್ತದೆ, ಪಿಷ್ಟವನ್ನು ಆಹಾರದಲ್ಲಿರ್ತಕ್ಕಂಥ ಪಿಷ್ಟವನ್ನು ಏನು ಮಾಡ್ತದೆ, ಸರಳ ಶರ್ಕರದ ರೂಪದಲ್ಲಿ ಪರಿವರ್ತಿಸಲು ಸಹಾಯಕವಾಗ್ತದೆ. ಹೌದಾ, ಜಠರದಲ್ಲಿರ್ತಕ್ಕಂಥ ಹೈಡ್ರೋಕ್ಲೋರಿಕ್ ಆಮ್ಲ, ಲೋಳೆ ಆಗಿರ್ಬೋದು, ಪೆಪ್ಸಿನ್ ಆಗಿರ್ಬೋದು, ಇವುಗಳ ಕಾರ್ಯವನ್ನು ಕೇಳ್ತಾನೆ. ಯಕೃತ್ತು ಏನು ಬಿಡುಗಡೆ ಮಾಡ್ತದೆ ಅಂತ ಕೇಳ್ತಾನೆ. ಇನ್ನು ಸಣ್ಣ ಕರಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಜೀರ್ಣವಾಗೋದು ಇಲ್ಲೇ. ಸೊ ಇಲ್ಲಿ ಏನೇನು ಪ್ರಕ್ರಿಯೆ ಐತಿ, 3 ಅಂಕಕ್ಕೆ ಕೇಳ್ತಾನೆ. ಓಕೆ, ಇಂಪಾರ್ಟೆಂಟ್ ಆಗಿರ್ತದೆ. ನೀವು ಬಿಡಿಸಿ ಮತ್ತು ಭಾಗಗಳನ್ನು ಅವುಗಳ ಕಾರ್ಯವನ್ನು ನೋಡ್ತಾ ಹೋಗಿ. ಓಕೆನಾ. ಇನ್ನು ನೆಕ್ಸ್ಟು ಮನುಷ್ಯನ ಹೃದಯದ ನೀಳಛೇದ ನೋಟ ಅಂತ ಇದೆ. ಸೊ ಎಲ್ಲವೂ ಅತ್ಯಂತ ಇಂಪಾರ್ಟೆಂಟ್ ಡೈಗ್ರಾಮ್ ಇದು. 4 ಅಂಕ ಬರ್ತಕ್ಕಂಥದ್ದು. ಸೊ ಮಹಾ ಅಪಧಮನಿ, ಹೌದಾ, ಉಚ್ಚ ಅಭಿಧಮನಿ, ಬಲ ಹೃತ್ಕರ್ಣ, ಇವೆಲ್ಲ ಭಾಗಗಳು ಕಂಡು ಬರ್ತವೆ. ಇಲ್ಲಿ ಪುಪ್ಪಸಕ ಅಭಿಧಮನಿ ಮತ್ತು ಪುಪ್ಪಸಕ ಅಭಿಧಮನಿಗಳ ಕಾರ್ಯವನ್ನು ಕೇಳಬಹುದು. ಸೊ ಪ್ರಾಕ್ಟೀಸ್ ಮಾಡಿರ್ತೀರಿ ಅಂತ ಭಾವಿಸ್ತಾ ಮುಂದಿನದಾಗಿ ಹೋಗೋಣ. ಸೊ ಇಲ್ಲಿ
ಮೂತ್ರಜನಕಾಂಗದ ಒಂದು ಡಯಾಗ್ರಾಮ್ ಇದೆ. ಸೊ ಇದನ್ನು ಕೂಡ ಎನ್ಯುವಲ್ ಎಕ್ಸಾಮಿಂದ ಕಾನ್ಸೆಪ್ಟನ್ನು ತೆಗೆದಿದ್ದಾನೆ. ಓಕೆ. ಸೊ ಆದರೆ ಹಾರ್ಟ್ ಪ್ರಶ್ನೆಯಲ್ಲಿ ಕೇಳಿದರೂ ಕೂಡ ಏನು ಮಾಡ್ಬೋದು, ಕೇಳ್ಬೋದು ಅಂತ ಒಂದು ಕ್ವಶನ್ ಮಾರ್ಕ್ ಇರಲಿ, ಆದರೂ ನೋಡ್ಕೊಂಡು ಹೋಗಿ. ಇನ್ನು ನೆಕ್ಸ್ಟು ಅತ್ಯಂತ ಇಂಪಾರ್ಟೆಂಟ್ ನೆಫ್ರಾನ್ನ ರಚನೆ. ನೆಫ್ರಾನ್ನ ಬಹುಮಾನ ಕೋಶದ ಕೆಲಸ ಕಾರ್ಯ ಅಂತ ಕೇಳ್ತಾನೆ. ರೇನಲ್ ಅಪಧಮನಿ, ರೇನಲ್ ಅಭಿಧಮನಿ, ಹೆನ್ಲೆ ಕುಣಿಕೆ, ಸಂಗ್ರಾಹಕ ನಾಳ, ಗ್ಲಾಮರುಲಸ್ನ ಕಾರ್ಯ, ನೆಫ್ರಾನ್ನ ಕೊಳವೆ ಆಕಾರದ ಭಾಗ, ಇವನ್ನೆಲ್ಲವನ್ನು ನೀವೇನು ಮಾಡಬೇಕಾಗ್ತದ, ಪ್ರಾಕ್ಟೀಸ್ ಮಾಡಿ ಭಾಗಗಳನ್ನು ಗುರುತಿಸೋದ್ರ ಮೂಲಕ ಅವುಗಳ ಕಾರ್ಯವನ್ನು ಕೂಡ ನೀವು ಓದ್ಕೊಂಡಿರ್ಬೇಕಾಗ್ತದೆ. ಇನ್ನು ಮುಂದಿನ ಚಿತ್ರ ಯಾವುದನ್ನು ನೋಡೋದಾದ್ರೆ ನರಕೋಶದ ಚಿತ್ರವನ್ನು ಕೊಟ್ಟು ಅವನೇ ಹಾರ್ಡ್ ಪ್ರಶ್ನೆಯಲ್ಲಿ ಕೊಡ್ತಾನೆ. ಯಾಕಂದರೆ ಇದನ್ನು ಡಯಾಗ್ರಾಮ್ ತೆಗಿಲಿಕ್ಕೆ ಇರಲ್ಲ, ಆದರೆ ಹಾರ್ಡ್ ಪ್ರಶ್ನೆಯಲ್ಲೂ ಕೂಡ ಕೊಡಬಹುದು. ಓಕೆ. ಸೊ ಮೊದಲಿಗೆ ಮಾಹಿತಿ ಯಾವ ರೀತಿ ವರ್ಗಾವಣೆ ಆಕೈತೆ ಅಂತ ಕೇಳ್ಬೋದು, ಅಥವಾ ಭಾಗಗಳನ್ನು ಗುರುತಿಸಿ ಇದರ ಹೆಸರೇನು ಮತ್ತು ಇದರ ಕಾರ್ಯ ಏನು ಅಂತ ಅನ್ನೋದು ಕೇಳ್ಬೋದು. ನೀವು ಏನು ಮಾಡಬೇಕಾಗ್ತದೆ, ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಇನ್ನು ವೆರಿ ಇಂಪಾರ್ಟೆಂಟ್ ಮಾನವನ ಮಿದುಳು. ಸೊ ಇಲ್ಲಿ ಮಹಾಮಸ್ತಿಷ್ಕದ ಕಾರ್ಯ, ಅದ ಮುಮ್ಮೆದುಳಿನ ಕಾರ್ಯ, ಮೆಡುಲಾದ ಕಾರ್ಯ, ಫಾನ್ಸ್ನ ಕಾರ್ಯ, ಅನುಮಸ್ತಿಷ್ಕದ ಕಾರ್ಯ, ಹೌದಾ, ಮಧ್ಯ ಮೆದುಳಿನ ಕಾರ್ಯ, ಇವನ್ನೆಲ್ಲವನ್ನು ಕಾರ್ಯಗಳನ್ನು ಕೇಳ್ತಾನೆ. ವೆರಿ ಇಂಪಾರ್ಟೆಂಟ್ ಇರ್ತದೆ. ಇನ್ನು ಮಿದುಳು ಬಳಿಯ ಕಾರ್ಯವನ್ನು ಕೂಡ ಕೇಳೋ ಸಂಭವನೀಯತೆ ಹೆಚ್ಚಿರ್ತದೆ. ಈ ಒಂದು ಡಯಾಗ್ರಾಮ್ ಇರುವುದಿಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ. ಹೂವಿಂದಿಲ್ಲ, ದಾಸವಾಳ ಹೂವಿಂದಿಲ್ಲ. ಸೊ ಆದರೂ ಕೂಡ ನೋಡ್ಕೊಳ್ಳಿ. ಶಲಾಕಾಗ್ರ ಇದೆ, ಕೇಸರ ಇದೆ, ಶಾಲಾಕನಳಿಕೆ ಇದೆ, ಪುಷ್ಪದಳ ಇದೆ, ಅಂಡಾಶಯ ಮತ್ತು ಪುಷ್ಪಪತ್ರಗಳಿರ್ತವೆ. ಇನ್ನು ಇಂಪಾರ್ಟೆಂಟ್ ಇದು ಶಾಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಚಿತ್ರ. ಸೊ ಈ 2 ಅಂಕಕ್ಕೆ ಕೇಳ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆ ಆಗಿರ್ತದೆ ಇದು. ಸೊ ನೀವು ಪ್ರಾಕ್ಟೀಸ್ ಮಾಡಿರ್ತೀವಿ ಅಂತ ಭಾವಿಸ್ತೀನಿ. ಸೊ ಮಾಡಲಿಲ್ಲದವರು ಇನ್ನೊಮ್ಮೆ ನೋಡಿಕೊಂಡು ಮತ್ತು ಭಾಗಗಳನ್ನು ಗುರುತಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಮುಂದಿನದಾಗಿ ನೋಡೋಣ. ಪ್ರತಿಬಿಂಬಗಳು ಉಂಟಾಗುವ ರೇಖಾಚಿತ್ರಗಳು. ಸೊ ನಿಮ್ನ ದರ್ಪಣ, ಪೀನ ದರ್ಪಣದ ಬಗ್ಗೆ ಇದ್ದಾವೆ. ಹಾಗೆ ಮಸೂರದಲ್ಲಿ ಇದ್ದಾವೆ. ನಿಮ್ನ ದರ್ಪಣದಲ್ಲಿ 6 ರೇಖಾಚಿತ್ರಗಳು ಕಂಡುಬರ್ತವೆ. ಹಾಗೆ ಪೀನ ದರ್ಪಣದಲ್ಲಿ 2 ರೇಖಾಚಿತ್ರಗಳು, ನಿಮ್ನ ಮಸೂರದಲ್ಲಿ 2 ರೇಖಾಚಿತ್ರಗಳು, ಪೀನ ಮಸೂರದಲ್ಲಿ 6 ರೇಖಾಚಿತ್ರಗಳು ಕಂಡುಬರ್ತವೆ. ಅವುಗಳನ್ನು ಪ್ರಾಕ್ಟೀಸ್ ಮಾಡಿರ್ತಾರೆ ಅಂತ ಭಾವಿಸ್ತಾನೆ. ಇನ್ನು ನೆಕ್ಸ್ಟು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತಿನಲ್ಲಿ ಸಮೀಪ ದೃಷ್ಟಿ ದೋಷ ಮತ್ತು ದೂರ ದೃಷ್ಟಿ ದೋಷಕ್ಕೆ ಸಂಬಂಧಪಟ್ಟಂತೆ ಚಿತ್ರಗಳು ಇದ್ದಾವೆ. ಅವುಗಳನ್ನು ಕೂಡ ನೀವು ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಅಷ್ಟೇ ಅಲ್ಲದೆ ಬಿಳಿ ಬಣ್ಣದ ಪುನರ್ರೋಹಿತದ ಸಂಯೋಜನೆ 3 ಅಂಕದ ಚಿತ್ರ ಇದು. ವೆರಿ ಇಂಪಾರ್ಟೆಂಟ್. ಅತ್ಯಂತ ಸುಲಭವಾಗಿ ನೀವು ಏನು ಮಾಡ್ಬೋದು, ಈ ಒಂದು ಚಿತ್ರದ ಮೂಲಕ 3 ಅಂಕಗಳನ್ನು ಅತ್ಯಂತ ಸುಲಭವಾಗಿ ನೀವೇನು ಮಾಡೋದು, ಅಂಕವನ್ನು ಗಳಿಸಬಹುದು. ಓಕೆ. ನೆಕ್ಸ್ಟು ವಿದ್ಯುತ್ ಶಕ್ತಿಯಲ್ಲಿ ಸರಣಿ, ಸಮಾಂತರ ಮತ್ತು ಪ್ಲಗ್, ಓಮ್ನ ನಿಯಮದ ಹಾಗೆ ವಿದ್ಯುತ್ ಮಂಡಲದ ಚಿತ್ರಗಳಿರ್ತವೆ. ಪ್ರಾಕ್ಟೀಸ್ ಮಾಡಿರಿ. ಇನ್ನು ಮುಂದಿನದಾಗಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಲ್ಲಿ ನೇರವಾಹಕದ ಸುತ್ತ ಒಂದು ನೇರವಾದ ವಾಹಕದ ತಂತಿಯ ಕಾಂತೀಯ ಬಲರೇಖೆಗಳನ್ನು ಛೇದಿಸುವ ಅಥವಾ ತೋರಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿ ಚಿತ್ರ ಕೇಳಿದಾನೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. 2 ಅಂಕಕ್ಕೆ ಪ್ರಾಕ್ಟೀಸ್ ಮಾಡಿ. ಇದರಿಂದ ಸುಲಭವಾಗಿ ನೀವು ಏನು ಮಾಡ್ಬೋದು, 2 ಅಂಕಗಳನ್ನು ಗಳಿಸ್ಬೋದು. ಇನ್ನು ಒಂದು ಸರಳ ವಿದ್ಯುತ್ ಮೋಟಾರು ಹಾಗೆ ವಿದ್ಯುತ್ ಜನಕದ ಕಾನ್ಸೆಪ್ಟನ್ನು ತೆಗೆದಿರ್ತಾನೆ. ಹಾಗಾಗಿ ನಿಮಗೆ ಇದು ಯಾವುದೇ ಕೂಡ ಚಿತ್ರಗಳು ಬರುವುದಿಲ್ಲ. ಸೊ ಇಷ್ಟೊತ್ತು ನಾವು ಏನು ಮಾಡಿದ್ವಿ, ಚಿತ್ರಗಳ ಆಧಾರದ ಮೇಲೆ ಒಂದು ಪ್ರಶ್ನೆಗಳು ಯಾವ ರೀತಿ ಬರ್ತಾವೆ ಅನ್ನೋದನ್ನು ನೋಡ್ತಾ ಹೋದ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಸಾಕಷ್ಟು ಜನ ನೋಡ್ತಾ ಇದ್ದೀರಾ, ಆದರೆ ಕೆಲವಷ್ಟು ಜನ ಏನು ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದಾರೆ. ಸುಮಾರು ಸಾವಿರಾರು ವ್ಯೂಸ್ಗಳು ಬರ್ತಾವೆ. ಆ ಸಾವಿರಾರು ಜನನು ಒಬ್ಬೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನನಗೂ ಕೂಡ ಸ್ವಲ್ಪ ಹುಮ್ಮಸ್ಸು ಸಿಗ್ತದೆ, ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಖುಷಿ ಸಿಗ್ತದೆ, ಹೌದಾ. ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿದೆ ಅಂತ ನನಗೂ ಕೂಡ ಏನಾಗ್ತದೆ, ಭಾವನೆ ವ್ಯಕ್ತವಾಗ್ತದೆ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.